ಏನೇ ಬರಲಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೊತೀನಿ. ನಾನು ಆರಾಮಾಗಿದ್ದೀನಿ. ಭಾಳ ಜನ ನಂಗೆ ಕ್ವೈರೀಸ್ ಮಾಡತ್ತೀರಿ, ಮೆಸೇಜಸ್ ಮಾಡತ್ತೀರಿ ವಾಟ್ಸಪ್ನ್ಯಾಗ ಮತ್ತು ಕಾಮೆಂಟ್ಸ್ನ್ಯಾಗ. ಅಕ್ಕ ನೀವು ಸ್ಯಾರೀಸ್ ಎಲ್ಲಿಂದ ತರಿಸೋದು ಪ್ಲೀಸ್ ಹೇಳಿ, ನಮಗೂ ಹೆಲ್ಪ್ ಆಗ್ತೈತಿ. ನಾವು ಬಿಸ್ನೆಸ್ ಮಾಡ್ಬೇಕು ಅನ್ಕೊಳತ್ತೀವಿ, ಸೀರೆ ಬಿಸ್ನೆಸ್ ಮಾಡ್ಬೇಕು ಅನ್ಕೊಳತ್ತೀವಿ. ಪ್ಲೀಸ್ ನಮ್ಗೆ ಹೆಲ್ಪ್ ಮಾಡಿ ಭಾಳ ಕಷ್ಟದಾಗದೀವಿ, ನಮಗೂ ನಿಮ್ಮಿಂದ ಏನಾದರೂ ಹೆಲ್ಪ್ ಆಗ್ತೈತಿ, ಹೇಳಿ ಅಂತ. ಸೊ ಎಷ್ಟು ಕಮೆಂಟ್ಸ್ ಬಂದಿದ್ವು, ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ಕೊಂಡು ಕುಂದ್ರಕ್ಕೆ ನನಗೆ ಟೈಮ್ ಸ್ವಲ್ಪ ಹಿಡಿಯೋಂಗಿಲ್ಲ. ಅದಕ್ಕಾಗಿ ಈ ವಿಡಿಯೋ ಮಾಡತ್ತೀನಿ. ಭಾಳ ಜನಕ್ಕೆ ಹೆಲ್ಪ್ ಆಗ್ತೈತಿ. ಯಾಕಂದ್ರೆ ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಗಳಾಗಿ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದ ದೇವರು ನನಗೆ ಮುಂದೆ ಒಂದಿನ ಒಳ್ಳೇದು ಮಾಡ್ತಾನೆ, ನನ್ನ ಮಕ್ಕಳಿಗೆ ಒಳ್ಳೇದು ಮಾಡ್ತಾನೆ ಅಂತಂದಷ್ಟೇ. ಸೊ ಅದಕ್ಕಾಗಿಯೇ ನಾನು ಇವಾಗ ನಿಮ್ಗೆ ಹೇಳಬೇಕು ಅಂತಂದು ಈ ವಿಡಿಯೋನ ಮಾಡತ್ತೀನಿ. ಹೆಂಗೆ ಬಿಸ್ನೆಸ್ ಮಾಡಬೇಕು, ಏನು ಎತ್ತ, ಎಲ್ಲಿಂದ ತರಿಸ್ತೀನಿ ಎಲ್ಲನೂ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ವಿಡಿಯೋನ ನೋಡಿರಿ. ಮತ್ತು ಇನ್ನೂ ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಓಕೆ ಬನ್ನಿರಿ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ಇವಾಗಿಂದ ಮಾಡತ್ತಿಲ್ಲ ಫ್ರೆಂಡ್ಸ್. ಈ ಆನ್ಲೈನ್ ಬಿಸ್ನೆಸ್ನ ಮೊದಲಿಂದನೂ 5 ವರ್ಷ ಆಯಿತು ನಾನು ರೀಸೆಲ್ಲಿಂಗ್ ಮಾಡ್ತಿದ್ದೆ. ನಾನು ರೀಸೆಲ್ಲಿಂಗ್ಗಳಿಗೂ ಅರ್ನಿಂಗ್ಸ್ ಮಾಡ್ತಿದ್ದೆ. ನಂದು ಇನ್ಸ್ಟಾಗ್ರಾಮ್ ಪೇಜ್ ಇತ್ತು, ಅನಿರುದ್ಧ್ ಕ್ಲೋಸೆಟ್ ಅಂತಂದು. ಸೊ ಆ ಪೇಜು ನಂದು ಹೊಸ ಮೊಬೈಲ್ ತೊಗೊಂಡ ಮೇಲೆ ನನ್ನ ಆ ಪೇಜು ಹೋಯ್ತು. ಆ ನಂಬರ್ ಐ ಡಿಗೆ ನಾನು ಯಾವ ನಂಬರ್ ಹಾಕಿದ್ದೀನಿ ಅನ್ನೋದು ನಂಗೆ ನೆನಪಿಲ್ಲ. ಸೊ ಅದರಿಂದ ಎಷ್ಟು ನನಗೆ ಅದ್ರೊಳಗೆ ಫಾಲೋವರ್ಸ್ ಇದ್ದರು ಮತ್ತು ಅದರಿಂದ ನಂಗೆ ಭಾಳ ಅರ್ನಿಂಗ್ಸ್ ಆಗ್ತಾಯಿತ್ತು, ಚಲೋ ಅರ್ನಿಂಗ್ಸ್ ಆಗ್ತಾಯಿತ್ತು. ಅದು ಪೇಜ್ ಹೋದ್ಮೇಲೆ ಸ್ವಲ್ಪ ಬೇಜಾರಾಯಿತು ನನಗೆ, ಬಿಟ್ಬಿಟ್ಟೆ ನಾನು. ಇವಾಗ 1 ವರ್ಷ ಆಯಿತು ನಾನು ರೀಸೆಲ್ಲಿಂಗ್ ಜಾಬ್ ಬಿಟ್ಬಿಟ್ಟೆ. ಮತ್ತೆ ಹೊಸ ಐ ಡಿ ಕ್ರಿಯೇಟ್ ಮಾಡಿಕೊಂಡೆ, ಬಟ್ ಅದ್ರೊಳಗೆ ನನ್ನ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ನಿಸ್ತು. ಇವಾಗ ಸೋಷಿಯಲ್ ಮೀಡಿಯಾಗೆ ಬಂದ ಮೇಲೆ ನಾವು ಭಾಳ ಕಷ್ಟಪಡಬೇಕಾಗ್ತೈತಿ ನಮ್ಮ ಆಡಿಯನ್ಸ್ನ ನಾವು ನಮ್ಮ ಕಡೆ ಸೆಳ್ಕೊಳಕ್ಕೆ. ಸೊ ಇವಾಗಂತೂ ಎಲ್ಲರೂ ಬಿಸ್ನೆಸ್ ಮಾಡತ್ತಾರ, ನಿಮಗೂ ಗೊತ್ತೈತಿ. ರೀಸೆಲ್ಲಿಂಗ್ ಮಾಡ್ತಾರೆ ಮತ್ತು ಮನೇಲೇ ಬಿಸ್ನೆಸ್ ಮಾಡತ್ತಾರ, ಭಾಳ ಜನ ಮಾಡತ್ತಾರ. ಸೊ ಇವಾಗ ಇತ್ತೀಚೆಗೆ ಇದು ಟ್ರೆಂಡ್ ಆಗಿದ್ದು ಒಂದು ಸ್ವಲ್ಪ ದಿವಸದಿಂದ. ಬಟ್ ನಾನು ರೀಸೆಲ್ಲಿಂಗ್ ಮಾಡೋಕ್ಕಂತೂ 5 ವರ್ಷ ಆಯಿತು. ಅದರೊಳಗೆ ನಂಗೆ ಫುಲ್ ಎಕ್ಸ್ಪೀರಿಯೆನ್ಸ್ ಐತಿ. ಸೊ ಅದಕ್ಕಾಗಿಯೇ ನಾನು ಭಾಳ ದಿವಸದಿಂದ ಅಂದ್ಕೊಳತ್ತಿದ್ದೆ ಹ್ಯಾಂಡ್ ಸ್ಟಾಕ್ ತರಿಸ್ಬೇಕು ಅಂತಂದು. ಗೊತ್ತೈತಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ದುಡ್ಡು ಬೇಕು. ಇವಾಗ ನಾವು ಏನೇ ಒಂದು ಮಾಡ್ತೀವಿ ಅಂದ್ರೆ ಅದಕ್ಕೆ ದುಡ್ಡು ಬೇಕು. ಸೊ ನನ್ನ ಹತ್ರ ಸ್ವಲ್ಪ ಫೈನಾನ್ಷಿಯಲಿ ನಾನು ವೀಕ್ ಇದ್ದೆ, ಅದಕ್ಕಾಗಿ ನಾನು ತರ್ಸೋಕ್ಕಾಗಿರಲಿಲ್ಲ. ಬಟ್ ರೀಸೆಂಟ್ಲಿ ನಾನು ಹ್ಯಾಂಡ್ ಸ್ಟಾಕ್ನ ತರಿಸೇನಿ, ಸ್ಯಾರೀಸ್ದು ವಿಡಿಯೋನೂ ಹಾಕೇನಿ, ನೀವು ನೋಡಿರ್ಬೋದು ಕಳೆದ ವಿಡಿಯೋದಾಗ. ಸೊ ಅದನ್ನು ನೋಡಿನ ಭಾಳ ಜನ ಕಮೆಂಟ್ ಮಾಡತ್ತಿದ್ರಲ್ಲ. ಸೊ ಸ್ಯಾರೀಸ್ ಬಿಸ್ನೆಸ್ ಮಾಡಬೇಕು ಅಂದ್ರೆ ಈಸಿ ಅಲ್ಲ ಫ್ರೆಂಡ್ಸ್, ಭಾಳ ಕಷ್ಟ ಐತಿ. ಅದೇ ಹೇಳಿದ್ನಲ್ಲ, ನಮ್ಮ ವ್ಯೂವರ್ಸ್ನ ನಮ್ಮ ಕಡೆ ಸೆಳ್ಕೊಳ್ಳೋದು ಭಾಳ ಕಷ್ಟ ಐತಿ ಅಂತಂದು. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಪ್ರತಿದಿನ ವಿಡಿಯೋ ಮಾಡಬೇಕು, ಅದಕ್ಕೆಲ್ಲ ನಾವು ಇನ್ವೆಸ್ಟ್ ಮಾಡಬೇಕು. ಮಿನಿಮಮ್ ನಾವು ಏನಿಲ್ಲ ಅಂದ್ರೆ ಒಂದು 25,000 30,000ವರೆಗೂ ಸ್ಟಾರ್ಟಿಂಗೇ ನಾವು ಇನ್ವೆಸ್ಟ್ ಮಾಡಬೇಕಾಗ್ತೈತಿ. ಅಂದರೆ ಒಂದೇ ವಿಡಿಯೋ ಮಾಡಿ ಸುಮ್ಮನೆ ಕುಂದ್ರಕ್ಕಾಗಂಗಿಲ್ಲ. ಒಂದು ಸಾರಿ ನಾವು ತೋರಿಸ್ಬಿಟ್ರೆ ಒಂದು 100 ಜನ ನೋಡ್ತಾರೆ, 200 ಜನ ನೋಡ್ತಾರೆ, 300 ಜನ ನೋಡ್ತಾರೆ, ಅದರೊಳಗೆ ಯಾರೂ ಬೈ ಮಾಡೋಂಗಿಲ್ಲ. ಮತ್ತು ಹೊಸ ಪ್ಯಾಟರ್ನ್ ಬೇಕಾಗಿರ್ತೈತಿ. ಇವಾಗ ಸ್ಯಾರೀಸ್ ನಾವು ಬಿಸ್ನೆಸ್ ಮಾಡಬೇಕು ಅಂತಂದರೆ ಎಲ್ಲನೂ ಫಸ್ಟ್ ನಾವು ವಿಚಾರ ಮಾಡಬೇಕು. ಯಾಕಂದ್ರೆ ಹಿಂಗೆ ಇರೋಂಗಿಲ್ಲ ಬಿಸ್ನೆಸ್ಸು. ಡೈಲಿ ನಮ್ಗೆ ಚೇಂಜ್ ಆಗ್ತಾನೆ ಇರ್ತಾವೆ. ಸ್ಯಾರಿ ಪ್ಯಾಟರ್ನ್ಸ್ ಚೇಂಜ್ ಆಗ್ತಾನೆ ಇರ್ತಾವೆ. ಮೀನ್ಸ್ ಇವಾಗ ಟ್ರೆಂಡಿಂಗ್ ಸ್ಯಾರೀಸ್ ಯಾವುದವು ಅವನ್ನಷ್ಟು ಇಷ್ಟಪಡ್ತಾರೆ, ಮತ್ತು ನಾವು ತರಿಸ್ಕೊಂಡಿದ್ದು ಸ್ಯಾರೀಸ್ ಹಂಗೆ ಉಳ್ಕೊಂಡ್ಬಿಡ್ತಾವೆ. ಸೊ ಈ ಅನುಭವ ನನಗೆ ಆಗೈತಿ. ಅದಕ್ಕಾಗಿ ನಾವು ಯಾವುದೇ ಬಿಸ್ನೆಸ್ ಮಾಡಬೇಕು ಅಂದರೂ ಮೊದಲು ವಿಚಾರ ಮಾಡಬೇಕು. ವಿಚಾರ ಮಾಡಿ ಆಮೇಲೆ ಎಲ್ಲನೂ ಒಂದು ಸ್ಟ್ಯಾಂಡ್ ತೊಗೋಬೇಕು. ಸೊ ಮಾಡಬೇಕು ಅಂತಂದ್ರೆ ನಾನು ಎಷ್ಟು ಇನ್ವೆಸ್ಟ್ ಮಾಡಿದೆ ಅಂದರೆ ಫಸ್ಟಿಗೆ ನಾನು 10,000 ಇನ್ವೆಸ್ಟ್ ಮಾಡಿದ್ದೆ ನಾನು. ಬಟ್ ಬೇರೆ ಕಡೆ ಎಲ್ಲ ಮಿನಿಮಮ್ 25,000 ತೊಗೋಬೇಕು ಅಂತ ಹೇಳ್ತಾರೆ. ಬಟ್ ನಾವು ನೋಡಿ ಸ್ವಲ್ಪ ಕಡಿಮೆ 10,000 ನಾನು ತೊಗೊಂಡಿದ್ದು. 10,000ದೊಳಗೆ ಇವಾಗ ಎಲ್ಲ ಸ್ಯಾರೀಸು ಸೇಲ್ ಆಗ್ಯಾವ. ಇನ್ನೂ ಒಂದು 2 ಸ್ಯಾರಿ ಉಳ್ಕೊಂಡವ ಅಷ್ಟೇ. ಅವನು ಸೇಲ್ ಆದ್ವಂದ್ರೆ ನನ್ನ ಅಮೌಂಟ್ ನನಗೆ ಬರ್ತೈತಿ. ಬಟ್ ಅದನ್ನು ನಾವು ಚೆಂದಾಗಿ ಯುಟಿಲೈಸ್ ಮಾಡ್ಕೋಬೇಕು. ನಾವು ಹಿಂಗೆ ಬಂತಪ್ಪ ದುಡ್ಡು ಅಂತ ಖರ್ಚು ಮಾಡೋ ಹಂಗಿಲ್ಲ. ಅದನ್ನೆಲ್ಲ ನಾವು ಸ್ಯಾರೀಸ್ಗೆ ಅಂತ ನಾನು ಇನ್ವೆಸ್ಟ್ ಮಾಡಿದ್ದು ಲೆಕ್ಕನ ಬರೆದಿಟ್ಟು ಎಲ್ಲನೂ ನಾವು ನೋಡ್ಕೊಂಡು ಹೋಗಬೇಕಾಗ್ತೈತಿ. ಅಂದರೆ ನಮ್ಗೆ ಮುಂದೆ ನಮ್ಮ ಬಿಸ್ನೆಸ್ಗೆ ಹೆಲ್ಪ್ ಆಗ್ತೈತಿ ಅಂತ ಅಷ್ಟೇ. ಸೊ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು 10,000. ಆಮೇಲೆ ನೀವು ಹೆಂಗೆ ಎಲ್ಲಿಂದ ತರಿಸ್ತೀರಾ ಅಂತ ಕೇಳಿದ್ರಿ. ಅದನ್ನೆಲ್ಲ ಸ್ವಲ್ಪ ಹೇಳೋದು ಕಷ್ಟ ಆಗ್ತೈತಿ, ಯಾಕಂದ್ರೆ ನಮ್ಮ ಬಿಸ್ನೆಸ್ಗೆ ಹೊಡೆತ ಬೀಳ್ತೈತಿ. ಬಟ್ ನಾನು ಹಾಗೆ ಹಿಂಟ್ ಕೊಡ್ತೀನಿ ನಿಮ್ಗೆ ಎಲ್ಲಿಂದ ತರಿಸ್ತೀನಿ ಅಂತ. ಊರ ಹೆಸರು ಹೇಳ್ತೀನಿ, ನೀವು ಬೇಕಾದರೆ ಅದನ್ನು ಏನೋ ಸರ್ಚ್ ಮಾಡ್ಕೊಳ್ರಿ. ಬ್ಯಾಂಗ್ಳೂರು ಇಲ್ಲ ಮೈಸೂರು
ಎರಡು ಊರಲ್ಲೇ ನಾನು ತರಿಸೋದು. ಬಟ್ ನಾನು ರೀಸೆಂಟ್ಲಿ ಇವಾಗ ಮೈಸೂರು ಸಿಲ್ಕ್ ಅಷ್ಟೇ ನಾನು ತರಿಸಾತಿದ್ದೆ. ಮೈಸೂರು ಸಿಲ್ಕ್ ಬಿಟ್ಟರೆ ಫ್ಯಾನ್ಸಿ ಸ್ಯಾರೀಸ್. ಸೊ ನಾನು ತರಿಸೋದು ಬ್ಯಾಂಗ್ಳೂರು ಇಲ್ಲ ಮೈಸೂರು. ಸೊ ಹೋಲ್ಸೇಲ್ ಶಾಪ್ ಇರ್ತಾವಲ್ಲ, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಹೋಗಬಹುದು. ಭಾಳ ಜನ ಸಿಗ್ತಾರೆ ನಿಮ್ಗೆ. ಬಟ್ ಬಿ ಕೇರ್ಫುಲ್ ಆಗಿರಿ, ಯಾಕಂದ್ರೆ ಫ್ರಾಡ್ ಇರ್ತಾರೆ. ಫ್ರಾಡ್ ಆಗಕ್ಕೆ ಹೋಗಬೇಡ್ರಿ. ನೀವು ನೋಡಿಕೊಂಡು ನೀವೇ ಒಂದು ಸತಿ ಹೋಗಿ ಚೆಕ್ ಮಾಡಿಕೊಂಡು ಕ್ವಾಲಿಟಿ ಎಲ್ಲ ಚೆಕ್ ಮಾಡಿಕೊಂಡು ಸಾರಿನ ತೊಗೊಂಡು ಬರ್ರಿ. ಸೊ ಇದು ಬ್ಯಾಂಗ್ಳೂರಿಲ್ಲ ಮೈಸೂರು, ಅಲ್ಲಿ ಹೋಗಿ ತರಿಸ್ಬೋದು. ಮ್ಯಾನುಫ್ಯಾಕ್ಚರರ್ ಅಂತೂ ನಂಗೆ ಗೊತ್ತಿಲ್ಲ, ಯಾಕಂದರೆ ಹೋಲ್ಸೇಲರ್ ಅಷ್ಟೇ ಗೊತ್ತು ನಂಗೆ. ನಾನು ಸರ್ಚ್ ಮಾಡತ್ತೇನೆ ಮ್ಯಾನುಫ್ಯಾಕ್ಚರರ್ ಎಲ್ಲಿ ಸಿಗ್ತಾರೆ ಏನು ಅಂತಂದು ನೋಡಬೇಕು. ಅಪ್ಕಮಿಂಗ್ ಡೇಸ್ ಒಳಗೆ ಸಿಗ್ಬೋದೇನೋ. ಸೊ ಎಲ್ಲಿಂದ ತರಿಸ್ತೀನಿ ಅನ್ನೋ ಡೌಟ್ ನಿಮ್ಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಬಂದುಬಿಟ್ಟು ನೀವು ಹೆಂಗೆ ಪಾರ್ಸಲ್ನ ಕೊರಿಯರ್ ಮಾಡ್ತೀರಿ ಅಂತ ಕೇಳಿದರು. ಕೊರಿಯರ್ ಹೆಂಗೆ ಮಾಡ್ತೀವಿ ಅಂದರೆ DTDC ಕೊರಿಯರ್ಗೆ ನಾವು ಕೊರಿಯರ್ ಮಾಡ್ತೀವಿ. ಸೊ ಇಲ್ಲ ನಿಮ್ಗೆ DTDC ಆಗಲಿಲ್ಲ ಅಂದರೆ ಶಿಪ್ಪಿಂಗ್ ಪ್ರೊಫೆಷ್ನಲ್ ಕೊರಿಯರ್ ಇರುತ್ತೆ, ಅದು ಬಿಟ್ಟರೆ ಪೋಸ್ಟ್ ಆಫೀಸಲ್ಲಿ ನೀವು ಮಾಡಬಹುದು. DTDC ಅಂದರೆ ಒಂದು 4-5 ಡೇಸಲ್ಲಿ ಹೋಗ್ಬಿಡ್ತೈತೆ ಅವ್ರಿಗೆ ಸ್ಯಾರಿ ಲಘುನ ರೀಚ್ ಆಗ್ತೈತೆ ಅನ್ನೋ ಕಾರಣಕ್ಕೆ. ಬಟ್ ನೀವು ನಿಮ್ಗೆ ಗೊತ್ತಿರೋ ಕೊರಿಯರ್ ಆಫೀಸ್ನಲ್ಲಿ ಅಲ್ಲಿ ಹೋಗಿ ಒಂದು ಸತಿ ಮಾತಾಡ್ಕೊಂಡು ಬಂದು ನೀವು ಅವ್ರಿಗೆ ಹೇಳಿ ಒಂದು ನಿಮ್ಮ ಪಾರ್ಸಲ್ ಸೇಫಾಗಿ ಕಸ್ಟಮರ್ಗೆ ರೀಚ್ ಆಗೋ ಥರ ನೀವು ಮಾತಾಡಿಕೊಂಡು ಬರಬೇಕಾಗ್ತೈತಿ. ಸೊ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ನೀವೇ ಕಟ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್. ನೀವು ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನೀವೇ ಶಿಪ್ಪಿಂಗ್ ಚಾರ್ಜಸ್ ಕೊಡ್ತಿರೋ ಅಥವಾ ನಿಮ್ಮ ಕಸ್ಟಮರ್ ಹತ್ರ ಇಸ್ಕೋತಿರೋ ಅದು ನಿಮ್ಗೆ ಬಿಟ್ಟಿದ್ದು. ಡಿಪೆಂಡ್ಸ್ ಅಪಾನ್ ನಿಮ್ಮ ಸ್ಯಾರೀಸ್ದು, ನಿಮ್ಮ ಸ್ಯಾರಿದು ಹೆಂಗೈತಿ ಏನು ನೀವು ಮಾಡ್ತಿರ್ತೀರಲ್ಲ ನಿಮಗೆ ಅದು ಗೊತ್ತಾಗ್ತೈತಿ. ಸೊ ಇಷ್ಟು ಇರ್ತೈತಿ ಶಿಪ್ಪಿಂಗಿಂದ. ಪ್ಯಾಕಿಂಗ್ ಮಾಡೋ ಕವರ್ಸ್ ಎಲ್ಲಿಂದ ತರ್ತೀನಿ ಅಂತ ಕೇಳಿದ್ರಿ. ಫ್ಲಿಪ್ಕಾರ್ಟ್ ಒಳಗೆ ತರಿಸಿದ್ದೆ ನಾನು. ಫ್ಲಿಪ್ಕಾರ್ಟ್ ಮೀಶೋದಾಗೆಲ್ಲ ಸಿಗ್ತಾವೆ ನಿಮ್ಗೆ. ಸ್ಯಾರಿ ಪ್ಯಾಕಿಂಗ್ ಕೊರಿಯರ್ ಕವರ್ಸ್ ಅಂತ ಸರ್ಚ್ ಮಾಡಿದರೆ ಸಿಗ್ತಾವೆ. ಸೈಜ್ ಬಂದುಬಿಟ್ಟು 10x16 ಏನೋ ತರಿಸಿದ್ದೆ ನಾನು ಸೈಜ್. ನೋಡಿಕೊಂಡು ನೀವು ಚೆನ್ನಾಗಿ ಎಲ್ಲನೂ ಕೇರ್ಫುಲ್ಲಾಗಿನೇ ತರಿಸ್ಕೊಡ್ರಿ. ಯಾಕಂದ್ರೆ ಪ್ರತಿಯೊಂದು ನಾವು ಏನೋ ಕೆಲಸ ಮಾಡತ್ತೀವಿ ಅಂದರೂ ಅದನ್ನು ವಿಚಾರ ಮಾಡಿ ತರಿಸ್ಬೇಕಾಗ್ತೈತಿ. ಮತ್ತು ಅವ್ರಿಗೆ ಸಣ್ಣದು ಬಂತು ನಿಮ್ಗೆ ರಿಟರ್ನ್ ಆಪ್ಷನ್ ಇಲ್ಲ ಅಂತಂದ್ರೆ ಅದು ಮತ್ತು ಪ್ರಾಬ್ಲಮ್ ಆಗಿಬಿಡ್ತೈತಿ. ಸೊ ಅದಕ್ಕಾಗಿ ನೋಡಿಕೊಂಡು ತರಿಸ್ರಿ. ಸೈಜ್ ಸ್ವಲ್ಪ ನಿಮ್ಮ ಸಾರಿಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಿಂದ ತರಿಸ್ಬೇಕು. ಅದನ್ನು ತರಿಸಿ ನಾನೇ ಅದನ್ನು ಕೈಯಿಂದ ಅಡ್ರೆಸ್ ಬರೆದು ಪ್ಯಾಕಿಂಗ್ ಮಾಡಿ ಸೀರೆನ ಎಲ್ಲನೂ ಚೆಕ್ ಮಾಡಿ ಏನಾದರೂ ಡ್ಯಾಮೇಜ್ ಐತಾ ಏನು ಅನ್ನೋದು ಏನು ಎತ್ತಂತ ಎಲ್ಲ ಚೆಕ್ ಮಾಡಿ ಕಸ್ಟಮರ್ಗೆ ಕಳಿಸ್ತೀನಿ. ಸೊ ನಾವು ಚೆಕ್ ಮಾಡಿ ಕಳಿಸ್ಲಿಲ್ಲ ಅಂದರೆ ದೊಡ್ಡ ಪ್ರಾಬ್ಲಮ್ಸೇ ಆಗಿಬಿಡ್ತಾವೆ. ಆದರೆ ಎಲ್ಲರಿಗೂ ಸಾರಿ ಬಿಸ್ನೆಸ್ ಅಥವಾ ಜ್ಯುವೆಲ್ರಿ ಬಿಸ್ನೆಸ್ ಏನೋ ನೀವು ಮಾಡೋಕ್ಕೆ ಹೊರಟ್ರಿ ಅಂತಂದರೆ ಎಲ್ಲರಿಗೂ ಕೈ ಹಿಡಿಯುತ್ತೆ ಅಂತ ಹೇಳೋಕ್ಕಾಗಂಗಿಲ್ಲ. ನೀವು ಮೊದಲೇ ವಿಚಾರ ಮಾಡಿಕೊಂಡು ನಿಮ್ಮ ಮೈಂಡನ್ನು ನೀವು ಸ್ಟ್ರಾಂಗಾಗಿ ಇಟ್ಕೊಂಡು ಆ ಬಿಸ್ನೆಸ್ಗೆ ನೀವು ಕಾಲಿಡಬೇಕು. ಬಂದ ತಕ್ಷಣ ನಿಮ್ಗೆ ಆರ್ಡರ್ಸ್ ಬರ್ತಾವೆ ಅಂತ ಹೇಳೋಕ್ಕಾಗಂಗಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ನನ್ನ ಅನುಭವ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ನಾವು ಒಂದು ವಿಡಿಯೋ ಹಾಕಿದ್ವಪ್ಪ, ನಮಗೆ ಏನೋ ಕಸ್ಟಮರ್ಸೇ ಬರಲಿಲ್ಲ ಅಂತಂದು ಹೆದರ್ಕೊಂಡು ಬೇಜಾರು ಮಾಡಿಕೊಂಡು ಕೂತ್ಕೊಳ್ಳೋದಲ್ಲ. ಯಾಕಂದರೆ ಒಮ್ಮೆ ನಿಮ್ಗೆ ಕಸ್ಟಮರ್ಸ್ ಬಂದುಬಿಡಂಗಿಲ್ಲ, ಭಾಳ ಕಷ್ಟ ಐತಿ. ಯಾಕಂದರೆ ಇವಾಗಂತೂ ಕಾಂಪಿಟೇಷನ್ ಮೇಲೆ ಬಿಸ್ನೆಸ್ ಮಾಡತ್ತಾರ. ಸೊ ನೀವೆಷ್ಟು ಒಳ್ಳೆ ಕ್ವಾಲಿಟಿ ಕೊಡ್ತೀರಿ ಅಷ್ಟು ನಿಮಗೆ ಬೆನಿಫಿಟ್. ನೀವು ಮಾರ್ಜಿನನ್ನು ಕಮ್ಮಿ ಇಟ್ಕೊಂಡು ಕ್ವಾಲಿಟಿ ಚಲೋ ಕೊಟ್ಟರೆ ಅಂದ್ರೆ ನಿಮ್ಮ ಬಿಸ್ನೆಸ್ ಫುಲ್ ಮೇಲೆ ಹೋಗ್ತೈತಿ. ಯಾಕಂದ್ರೆ ಜನ ನೋಡೋದು ಕ್ವಾಲಿಟಿ, ಅಮೌಂಟ್ನೂ ಕಮ್ಮಿ ನೋಡ್ತಾರೆ ಪ್ಲಸ್ ಕ್ವಾಲಿಟಿ ನೋಡ್ತಾರೆ. ಸೊ ನೀವು ನಿಮ್ಗೆ ನೀವೇ ಸ್ವಲ್ಪ ಮಾರ್ಜಿನ್ ಕಮ್ಮಿ ಇಟ್ಕೊಂಡು ಕ್ವಾಲಿಟಿ ಚಲೋದು ಕೊಡ್ರಿ ಜನಗಳಿಗೆ. ನಿಮ್ಗೊಂದು 100-200 ಮಾರ್ಜಿನ್ ಇಟ್ಕೊಂಡು ಚಲೋ ಕ್ವಾಲಿಟಿ ಕೊಟ್ಟರೆ ಜನಗಳು ಇಷ್ಟಪಡ್ತಾರೆ. ಸೊ ನಿಮ್ಮ ಬಿಸ್ನೆಸ್ಗೆ ಒಂದು ಒಳ್ಳೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಸಾರಿ ಒಳಗೆ ನಿಮ್ಗೆ ಕ್ವಾಲಿಟಿ ಬರ್ತಾವೆ, 2-3 ಕ್ವಾಲಿಟಿ ಬರ್ತಾವೆ. ಸೊ ನೀವು ಯಾವ ಕ್ವಾಲಿಟಿ ಚೂಸ್ ಮಾಡ್ಕೋತೀರ ನಿಮ್ಮ ಮೇಲೆ ಡಿಪೆಂಡ್ ಅದ. ಫಸ್ಟ್ ಕ್ವಾಲಿಟಿ ಅಂದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಇರ್ತೈತಿ. ಮೀಡಿಯಮ್ ಕ್ವಾಲಿಟಿ ಅಂದರೆ ಸ್ವಲ್ಪ ಅಮೌಂಟ್ ಅದಕ್ಕಿಂತ ಕಮ್ಮಿ ಇರುತ್ತೆ. ಥರ್ಡ್ ಕ್ವಾಲಿಟಿ ಅಂದರೆ ಭಾಳ ಚೀಪ್ ಇರ್ತೈತಿ. ಬಟ್ ನಿಮ್ಗೆ ಕ್ವಾಲಿಟಿ ಅಷ್ಟು ಚಲೋ ಬರೋಂಗಿಲ್ಲ, ಅಮೌಂಟ್ ಕಮ್ಮಿ ಇರ್ತೈತಿ. ಸೊ ನೀವು ಅಮೌಂಟ್ ನೋಡಿ ನೀವು ನನಗೆ ಮಾರ್ಜಿನ್ ಜಾಸ್ತಿ ಆಗುತ್ತೆ, ನಾನು ಕಮ್ಮಿ ತೊಗೊಂಡು ಸ್ವಲ್ಪ ಜಾಸ್ತಿಗೆ ಸೇಲ್ ಮಾಡಿಬಿಡ್ತೀನಿ ಅಂತಂದು ಇಫ್ ಇನ್ ಕೇಸ್ ನಿಮ್ಗೆ ಆ ಸಾರಿ ಒಂದು 500ಗೆ ಸಿಕ್ಕಿದೆ ಅಂತ ಇಟ್ಕೊಡ್ರಿ. ನೀವು ಅದನ್ನು ಒಂದು 1200 ರೂಪಾಯಿಗೆ ನಾನು ಸೇಲ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಅಲ್ಲಿ 700 ರೂಪಾಯಿ ಮಾರ್ಜಿನ್ ಆಯಿತು. ಸೊ ನೀವು ಆ ಕ್ವಾಲಿಟಿ ಒಳಗೆ ಅಷ್ಟು ಅಮೌಂಟ್ ತೊಗೊಂಡ್ರೆ ನಿಮ್ಗೆ ಲಾಸ್ ಆಗ್ತೈತಿ. ನೆಕ್ಸ್ಟ್ ಆ ಕಸ್ಟಮರ್ ನಿಮ್ಮ ಹತ್ರ ಬರೋದಿಲ್ಲ. ಸೊ ಈ ಟ್ರಿಕ್ಕನ್ನು ಯೂಸ್ ಮಾಡಿರಿ ಬಿಸ್ನೆಸ್ ಮಾಡೋರು. ಯಾಕಂದ್ರೆ ಜನಗಳು ಹೇಳಿದ್ನಲ್ಲ, ಕಡಿಮೆ ರೇಟ್ ನೋಡ್ತಾರೆ, ಕ್ವಾಲಿಟಿ ಚೆನ್ನಾಗಿ ನೋಡ್ತಾರೆ ಅಂತಂದು. ಸೊ ನೀವೇನು ಮಾಡಿರಿ, 500 ರೂಪಾಯಿಗೆ ಸೀರೆ ತೊಗೊಳ್ಳೋ ಬದಲಿ ನೀವು ಸ್ವಲ್ಪ ಇನ್ನೊಂದು 200-300 ರೂಪಾಯಿ ಜಾಸ್ತಿ ಹಾಕಿ ಒಂದು ಮೀಡಿಯಮ್ ಕ್ವಾಲಿಟಿ ಇಲ್ಲ ಹೈ ಕ್ವಾಲಿಟಿ ತೊಗೊಳ್ರಿ.
ತೊಗೊಂಡು ₹100 ಅಲ್ಲ ₹200 ನಿಮ್ಮ ಮಾರ್ಜಿನ್ ಇಟ್ಕೊಂಡು ಸೆಲ್ ಮಾಡಿರಿ. ನೋಡಿರಿ ನಿಮ್ಮ ಕಸ್ಟಮರ್ಸ್ ಹೆಂಗೆ ಬರ್ತಾರೆ ಅಂತಂದು. ಸೊ ಈ ಟ್ರಿಕ್ಸ್ನ ನಾನು ನನ್ನ ಬಿಸ್ನೆಸ್ಸಲ್ಲಿ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡೀನಿ. ಆಲ್ರೆಡಿ ಯೂಸ್ ಮಾಡತ್ತೀನಿ ನಾನು. ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಯಾವತ್ತೂ ನೀವು ನನಗೆ ಒಮ್ಮಕ್ಕಲೇ ನನಗೆ ಸಕ್ಸಸ್ ಸಿಗಬೇಕು, ಒಮ್ಮಕ್ಕಲೇ ನಂಗೆ ಅಮೌಂಟ್ ಬರಬೇಕಂತಂದು ಕಡಿಮೆ ಕ್ವಾಲಿಟಿ ತೊಗೊಂಡ್ಬಂದು ಅದನ್ನು ₹1200-1500 ಸೇಲ್ ಮಾಡಿ ನಿಮ್ಮ ಕಸ್ಟಮರ್ನ ಒನ್ ಟೈಮ್ ಕಳ್ಕೊಂಬಿಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಬಿಸ್ನೆಸ್ ಮಾಡೋರಿಗೆ ಕಸ್ಟಮರ್ಸ್ ರಿಟರ್ನ್ ಆಗ್ತಾ ಇರಬೇಕು, ಅದೇ ಕಸ್ಟಮರ್ಸ್ ವಾಪಸ್ ತೊಗೊತಾ ಇರಬೇಕು. ಆ ರೀತಿ ಕ್ವಾಲಿಟಿನ ಕೊಡೋಕೆ ಟ್ರೈ ಮಾಡಿರಿ. ಸೊ ಸರ್ಚ್ ಮಾಡಿರಿ ಚಲೋ ಕ್ವಾಲಿಟಿ, ಚಲೋ ಹೋಲ್ಸೇಲರ್ ನಿಮಗೆ ಎಲ್ಲಿ ಸಿಗ್ತಾರ ನೋಡಿ, ನೀವೇ ಹೋಗಿ ಆ ಬಟ್ಟೆನ ಮುಟ್ಟಿ ನೋಡಿ ಚಲೋ ಐತೋ ಇಲ್ಲೋ ಕ್ವಾಲಿಟಿ ಅಂತಂದು ಎಲ್ಲನೂ ನೋಡಿಕೊಂಡು ತೊಗೊಂಡು ಬರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಒಂದು ಸೀರೆ ತೊಗೊಳ್ಳೋವಾಗ ನಾವು ಎಷ್ಟು ವಿಚಾರ ಮಾಡ್ತೀವಿ, ಕ್ವಾಲಿಟಿ ಚಲೋ ಐತೋ ಇಲ್ಲೋ, ರೇಟ್ ಜಾಸ್ತಿ ಆಯಿತೋ ಕಮ್ಮಿ ಆಯಿತು, ಇದು ಹೆಂಗೈತಿ ಏನು ಎತ್ತಂತೆಲ್ಲ ಚೆಕ್ ಮಾಡ್ಕೊತೀವಿ. ಸೊ ಹಂಗೆ ನಾವು ಕಸ್ಟಮರಿಗೆ ಕೊಡಬೇಕಾದ್ರೂ ಅದೇ ರೀತಿ ಯೋಚನೆ ಮಾಡಿ ಕೊಡಬೇಕು. ಯಾಕಂದರೆ ಯಾವುದೋ ಒಂದು ಕಡಿಮೆ ರೇಟಿಗೆ ಸಿಕ್ತಪ್ಪ, ನನಗಲ್ಲ ಸೇಲ್ ಮಾಡೋಕ್ಕಲ್ಲ ಅಂತ ಎಂಥದೋ ಒಂದು ಕೊಟ್ಟು ಆಮೇಲೆ ನಿಮ್ಮ ಕಸ್ಟಮರ್ಸ್ನ ನೀವು ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಅನ್ನೋದಷ್ಟೇ ನಾನು ಹೇಳಕ್ಕೆ ಬಂದೆ ಇಲ್ಲಿ, ಮತ್ತೇನೂ ಇಲ್ಲ. ಸೊ ಇದಾಗಿತ್ತು ನೋಡಿರಿ. ಮತ್ತು ಅದು ಥರ್ಡ್ ಕ್ವಾಲಿಟಿ ಅನ್ನಲ್ಲ, ಅದು ಒಂದು ಸತಿ ವೇರ್ ಮಾಡಿ ನೀವು ನೀರಾಗ ಹಾಕ್ಬಿಟ್ರೆ ಅದೆಲ್ಲ ಹೋಗ್ಬಿಡ್ತೈತೆ ನಿಮ್ಮದು. ಅಲ್ಲಿ ದುಡ್ಡು ಉಳಿಯಂಗಿಲ್ಲ, ಅವ್ರು ಕೊಟ್ಟಿದ್ದ ದುಡ್ಡು ನಿಮ್ಮ ಕಡೆ ಉಳಿಯಂಗಿಲ್ಲ, ನೀವು ಕೊಟ್ಟಿದ್ದ ಸೀರೆ ಅವ್ರ ಕಡೆ ಉಳಿದ್ರೂ ಅದ್ರ ಕ್ವಾಲಿಟಿ ಚಲೋ ಇರೋಂಗಿಲ್ಲ. ಸೊ ಅವ್ರು ಅನ್ಕೊತಾರೆ ದುಡ್ಡೇನೋ ಕೊಟ್ವಿ ಬಟ್ ಚಲೋ ಸ್ಯಾರಿ ನಮ್ಮ ಕಡೆ ಇರಲಿಲ್ಲ ಅಂತಂದು. ಸೊ ಆವಾಗ ನಿಮ್ಮ ಬಿಸ್ನೆಸ್ಗೆ ಅದು ಹೊಡೆತ ಬೀಳ್ತೈತಿ. ಸೊ ಹಿಂಗಾಗಿರ್ತೈತಿ ನೋಡಿರಿ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೇನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿರಿ, ಆ ಕಾಮೆಂಟ್ನಾಗ ರಿಪ್ಲೈ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಾತ್ತೀರಿ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಲಾಸ್ಟ್ ವಿಡಿಯೋದಾಗ ಆ್ಯಕ್ಚುಲಿ ನಂಗೆ ಈ ಮ್ಯಾಟರ್ ಹೇಳೋಕೆ ಇಷ್ಟ ಇಲ್ಲ, ಈ ಮ್ಯಾಟರ್ ಬಗ್ಗೆ ಮಾತಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಆದ್ರೂ ಹೇಳತ್ತೀನಿ, ಎಷ್ಟು ಜನ ಕಮೆಂಟ್ ಮಾಡತ್ತೀರಿ ನನಗೆ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಬರಲಿ ಅಂತ ಬೇರೆಯವ್ರ ಹೆಸರನ್ನ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡಿರಿ ನೀವು ಅಂತಂದು. ನೋಡಿರಿ ಫ್ರೆಂಡ್ಸ್, ನನಗಿಲ್ಲಿ ಬೇಕಾಗಿರೋದು ವ್ಯೂಸ್, ಸಬ್ಸ್ಕ್ರೈಬರ್ಸ್, ಯೂಟ್ಯೂಬ್ ದುಡ್ಡು ನನಗೇನು ಬೇಡ. ನನಗೆ ಬೇಕಾಗಿರೋದು ನನ್ನ ಜೆನ್ಯೂನ್ ಕಸ್ಟಮರ್ಸ್, ನನ್ನ ಕಸ್ಟಮರ್ಸ್ಗೆ ಜೆನ್ಯೂನ್ ಆಗಿ ನಾನು ಇರಬೇಕು ಅಷ್ಟೇ ಇಲ್ಲಿ ಬೇಕಾಗಿರೋದು ನನಗೆ. ಸೊ ಈ ಮಾತನ್ನು ಯಾರು ನನಗೆ ಕಾಮೆಂಟ್ ಮಾಡಿರಲ್ಲ, ಕಾಮೆಂಟ್ ಮಾಡೋರು ಅಲ್ಲೇ ಮಾಡ್ಕೊಂಡು ಕುಂದ್ರಲಿ, ನಾನು ತಲೆ ಕೆಡಿಸ್ಕೊಳಂಗಿಲ್ಲ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ರೆ ನನ್ನ ಬಿಸ್ನೆಸ್ ಆಗಂಗಿಲ್ಲ. ನೀವು ಬೆಳೆಯೋಗೋಸ್ಕರ ಇನ್ನೊಬ್ಬರ ಬಿಸ್ನೆಸ್ನ ನೀವು ಹಾಳು ಮಾಡಾಕತ್ತೀರಿ ಅಂತ ಕಾಮೆಂಟ್ ಮಾಡಿದ್ರು. ನಾನು ಯಾಕೆ ಮಾಡಲಿ? ಅವರು ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ರೆ ಅಷ್ಟೆಲ್ಲ ಹೊಲಿಗೆರೆ ಆಗ್ತಾನೆ ಇರಲಿಲ್ಲ, ಅಷ್ಟೆಲ್ಲ ಕ್ರಿಯೇಟ್ ಆಗ್ತಾನೆ ಇರಲಿಲ್ಲ ಅದು. ಸೊ ನಾನು ತಪ್ಪು ಸರಿ ಹೇಳಕ್ಕೆ ಬಂದೆ, ನನಗೆ ಭಾಳ ಜನ ಕಮೆಂಟ್ ಮಾಡಿಬಿಟ್ರಿ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳತ್ತಿಲ್ಲ. ಇನ್ಮೇಲೆ ನಾನು ಅದ್ರ ಬಗ್ಗೆ ಮಾತಾಡೋಕೆ ನಂಗೆ ಇಂಟ್ರೆಸ್ಟು ಇಲ್ಲ, ಇಷ್ಟನೂ ಇಲ್ಲ. ಸೊ ಬಿಟ್ಟಾಕ್ಬಿಡ್ತೀನಿ ನಾನು ಅದನ್ನು ಅಲ್ಲಿಗೇ. ಅವ್ರ ಬಗ್ಗೆ ಮಾತಾಡೋದು ಬಿಟ್ಟು ನಿಮ್ಮ ಕೆಲಸ ನೀವು ನೋಡ್ಕೊಳ್ರಿ, ನಿಮ್ಮ ಬಿಸ್ನೆಸ್ ನಿಮ್ದು ಏನು ಕೆಲಸ ಐತಿ ಅದನ್ನು ನೋಡ್ಕೊಳ್ರಿ. ನೀವು ಇಲ್ಲಿ ಬಂದು ಕಡ್ಡಿ ಅಳ್ಳಾಡ್ಸಕ್ಕೆ ಹೋಗ್ಬಿಡ್ರಿ ಅಂತ ನನಗೆ ಕಾಮೆಂಟ್ ಮಾಡ್ತಾರೆ. ಸೊ ನೀವ್ಯಾಕೆ ಗುರು ಕಡ್ಡಿ ಅಳ್ಳಾಡ್ಸಕ್ಕೆ ಬರ್ತಿರ್ಲಿ, ಚಮಚಾಗಿರಿ ಮಾಡೋಕ್ಕೆ ಬರ್ತೀರಿ ನನ್ನ ವಿಡಿಯೋದಾಗ, ನನ್ನ ಕಾಮೆಂಟ್ ಬಾಕ್ಸ್ನಾಗ ಬಂದು ನೀವ್ಯಾಕೆ ಚಮಚಾಗಿರಿ ಮಾಡ್ತೀರಿ? ನಿಮ್ಮದು ನೀವು ನೋಡ್ಕೊರಿ ಅಷ್ಟೇ. ಸೊ ದಿಸ್ ಈಸ್ ಅ ಲಾಸ್ಟ್ ವಿಡಿಯೋ ಅಬೌಟ್ ಹರ್. ನಾನು ಇನ್ಮೇಲೆ ಮಾತಾಡೋಕ್ಕೆ ಹೋಗೋಂಗಿಲ್ಲ, ನಂಗೆ ಬೇಕಾಗಿಲ್ಲ. ಸೊ ಯಾಕೆ ಬೇಕಾ, ನಮ್ಮದು ನಾವು ನೋಡ್ಕೊಳ್ಳೋಣ ಅಷ್ಟೇ. ನಾವು ಬಿಡೋಣ, ನಾವು ಚೆನ್ನಾಗಿರೋಣ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ವ್ಯೂವರ್ಸ್ಗೆ, ನನ್ನ ಕಸ್ಟಮರ್ಸ್ಗೆ ಒಳ್ಳೆಯ ರೀತಿಯಲ್ಲಿ ನಾನು ಏನೋ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತೀನಿ ಮತ್ತು ಸಾರೀಸ್ನ ಕಳಿಸ್ಕೊಡ್ತೀನಿ. ಇಷ್ಟೇ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬಾಯ್.